ಧರ್ಮಸ್ಥಳದ ರಸ್ತೆಯಲ್ಲೂ ಕೂಡ ಗುಡ್ಡ ಕುಸಿತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ನಿರಂತರ ಮಳೆ ಮತ್ತು ಗುಡ್ಡ ಕುಸಿತದಿಂದ ವಾಹನ ಸಂಚಾರವನ್ನ ಈ ಭಾಗದಲ್ಲಿ ಬಂದ್ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಚಾರ್ಮಾಡಿ ಘಾಟ್ ಸೆಕ್ಷನ್ನ ಭಾಗ, ಶಿರಾಡಿ ಘಾಟ್ ಸೆಕ್ಷನ್, ಆಗುಂಬೆ ಘಾಟ್ ಸೆಕ್ಷನ್, ಇಲ್ಲೆಲ್ಲ ಸುತ್ತಮುತ್ತ ಇರೋ ಹಳ್ಳಿ, ಊರು ಎಲ್ಲ ಕಡೆಗಳಲ್ಲೂ ಕೂಡ ಇದು ಕಾಮನ್ ಆಗಿ ಕೇಳಿ ಬರ್ತಾ ಇರುವಂತಹ ದೃಶ್ಯ. ರಸ್ತೆಯ ಸಂಚಾರ ಎಷ್ಟೊಂದು ಕಡೆ ಕಟ್ಟೆ ಆಗಿದೆ, ಎಷ್ಟೊಂದು ಕಡೆ ಚಿಕ್ಕ ಚಿಕ್ಕ ರಸ್ತೆಯಲ್ಲೂ ಕೂಡ ಜರಿಯಂತೆ ನೀರು ಹರಿತಾ ಇರೋದು ಮುಂದೆ ಎದುರಾಗಬಹುದಾದ ಅಪಾಯದ ಮುನ್ಸೂಚನೆಗಳನ್ನು ತಿಳಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬೆಳ್ತಂಗಡಿಯ ದೃಶ್ಯ ಇದು. ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ನದಿ ಉಕ್ಕಿ ಹರಿತಾ ಇರೋದ್ರ ಡೀಟೇಲ್ಸ್ ಇದು. ಕುಮಾರಧಾರ ನದಿಯಲ್ಲಿ ನೀರಿನ ಮಟ್ಟ ಭಾರಿ ಏರಿಕೆ ಆಗಿರೋದ್ರ ಮಾಹಿತಿ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಕುಕ್ಕೆ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಭಕ್ತರಿಗೆ ಡ್ರಮ್ಗಳಲ್ಲೇ ನೀರನ್ನು ನೀವು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವ್ರಿಗೆ ನದಿಯ ಆಳ ಅರಿವು ಗೊತ್ತಿರಲ್ಲ. ಸ್ನಾನಘಟ್ಟ ಆ ಮೆಟ್ಲುಗಳ ಮೇಲೆ ಹೋಗಿ ಶುಚಿತ್ವವನ್ನು ಕಾಪಾಡ್ಕೊಳ್ಳೋದಕ್ಕಿಂತ ಅಪಾಯಕ್ಕೆ ಆಹ್ವಾನ ಕೊಟ್ಬಿಡ್ತಾರೆ. ಹೀಗಾಗಿ ಎಲ್ಲವನ್ನ ಕ್ಲೋಸ್ ಮಾಡಿ ಡ್ರಮ್ಗಳ ವ್ಯವಸ್ಥೆಯನ್ನು ಮಾಡಿ ಬಂದವರು ಇಲ್ಲೇ ಪವಿತ್ರರಾಗಬಹುದು ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಜೀವಕ್ಕೆ ಅಪಾಯ ಆಗೋ ಸನ್ನಿವೇಶಗಳು ಇರುತ್ತೆ ಅಂತ. ಧರ್ಮಸ್ಥಳದಲ್ಲೂ ಕೂಡ ನೇತ್ರಾವತಿಯ ನದಿಯ ರೌದ್ರ ಸೌಂದರ್ಯ ಕಂಡು ಬರ್ತಾರೆ. ಸ್ನಾನಘಟ್ಟದ ಚಿತ್ರಣವನ್ನು ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಇನ್ನೊಂದು ಅಡಿಕೆ ತೋಟಗಳಲ್ಲೂ ಕೂಡ ನೀರು ನಿಂತಿದೆ. ಪ್ರವಾಹದ ಪರಿಸ್ಥಿತಿ, ಮನೆಯ ಸುತ್ತ ನೀರು ಬಂದಿರೋದನ್ನು ನೋಡ್ತಾ ಇದ್ದೀರಾ. ಹಾಗೆ ನೋಡೋದಕ್ಕೆ ಹೋದರೆ ಕರಾವಳಿ ಬೆಲ್ಟ್ನ ಜನರಿಗೆ ಮಳೆ ಹೊಸ್ತೇನಲ್ಲ, ಪ್ರವಾಹ ಅಂತೂ ಹೊಸ್ತೇನಲ್ವೇ ಅಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ತನಕ ನೀರು ಬರುತ್ತೆ, ಮಳೆ ಬಂದರೆ ಮನೆಯ ಮೆಟ್ಲು ತನಕ ಬರುತ್ತೆ, ಸ್ವಲ್ಪ ದಿವಸ ಇದ್ದು ಮತ್ತೆ ವಾಪಸ್ ಎಂದಿನಂತಹ ಪರಿಸ್ಥಿತಿಗಳು ಆಗ್ಬಿಡುತ್ತೆ. ಇಳ್ತಾ ಬರುತ್ತಾ ಅಂತ ಕರೀತಾರೆ ಆ ಭಾಗದ ಜನ ಅದನ್ನು. ಕಾಳಜಿ ಕೇಂದ್ರಗಳನ್ನು ಕೂಡ ಕೆಲವು ಕಡೆಗಳಲ್ಲಿ ಓಪನ್ ಮಾಡಲಾಗಿದೆ. ಯಾಕಂದರೆ ಮಳೆ ಹೆಂಗೆ ಯಾವ ಗ್ರಾಮಕ್ಕೆ ಅಪಾಯ ತರುತ್ತೆ ಅನ್ನೋದು ಗೊತ್ತಿಲ್ಲ. ಹೀಗಾಗಿ NDRF ಟೀಮ್ ಸನ್ನದ್ಧವಾಗಿರುತ್ತೆ. ಈ ಮಾತ್ರ ಅಲ್ಲ, ಬೆಳಗಾವಿ ಭಾಗದಲ್ಲೂ ಅಷ್ಟೇ SDRF NDRF ಅವರೆಲ್ಲ ಹೈ ಅಲರ್ಟ್ನಲ್ಲಿ ಇರ್ತಾರೆ ಇಂಥ ಸಂದರ್ಭದಲ್ಲಿ.